ರಾಜ್ಯದಲ್ಲಿ ನಿನ್ನೆ ಒಂದು ಕಿಚ್ಚು ಹೊತ್ಕೊಂತು. ಧಾರವಾಡದಲ್ಲಿ ದೊಡ್ಡ ಮಟ್ಟದ ಕಿಚ್ಚು ಇವತ್ತದು ಇಡೀ ರಾಜ್ಯಾದ್ಯಂತ ಹೊತ್ಕೊಳ್ತಾ ಇದೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ವಿದ್ಯಾರ್ಥಿಗಳ ಕಿಚ್ಚು. ಉನ್ನತ ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೆಲ್ಲ ಸಿಡಿದೆದ್ದು ಬಿಟ್ಟಿದ್ದಾರೆ. ಉನ್ನತ ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರೇ ಇಲ್ಲ ಅಂತ ಸ್ಟೂಡೆಂಟ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ರಾಜ್ಯದಲ್ಲಿ ಜೋರಾಗ್ತಾ ಇದೆ ವಿದ್ಯಾರ್ಥಿಗಳ ಕಿಚ್ಚು. ಉನ್ನತ ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅತಿಥಿ ಉಪನ್ಯಾಸಕರೇ ಇಲ್ಲ ಅಂತ ಸ್ಟೂಡೆಂಟ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಸಚಿವ ಎಂಸಿ ಸುಧಾಕರ್ ಮನೆಗೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ಸಚಿವರ ನಿವಾಸ. ಸಚಿವರ ಮನೆ ಮುಂದೆ ಪಾಠ ಮಾಡಿ ಅಣುಕು ಪ್ರದರ್ಶನವನ್ನ ಮಾಡಿದ್ದಾರೆ. ಸುಧಾಕರ್ ಮುಖವಾಡ ಹಾಕಿಕೊಂಡು ಸರ್ಕಾರದ ಗ್ಯಾರಂಟಿ ಪಾಠ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರಿಲ್ಲದೆ ಪಠ್ಯ ಪೂರ್ಣವಾಗಿಲ್ಲ ಅಂತ ಕಿಡಿಕಾರಿರೋದು. ಸಚಿವರ ಮನೆ ಮುಂದೆ ಪ್ರತಿಭಟನೆಗೆ ಅಡ್ಡಿಪಡಿಸಿದ್ದಾರೆ ಪೊಲೀಸ್ನವರು. ಉನ್ನತ ಶಿಕ್ಷಣ ಸಚಿವರು ಎಂಸಿ ಸುಧಾಕರ್ ಅವರ ಮನೆ ಮುಂಭಾಗ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರೇ ಇಲ್ಲ, ಇದು ಗೋಳಾಟ. ಇದು ಅತಿಥಿ ಉಪನ್ಯಾಸಕರೇ ಇಲ್ಲ, ಯಾವಾಗ ನೇಮಕ ಮಾಡ್ತೀರಿ? ನೋಡಿ, ಅಲ್ಲಿ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ, ವಿದ್ಯಾರ್ಥಿನಿಯರು ಇದ್ದಾರೆ ಈ ಪ್ರತಿಭಟನೆಯಲ್ಲಿ. ಸಚಿವರ ಮನೆ ಮುಂದೆನೆ ಪಾಠ ಮಾಡುವ ಮೂಲಕ ಅಣುಕು ಪ್ರದರ್ಶನವನ್ನ ಮಾಡಿದ್ದಾರೆ. ನೋಡಿ, ಅಲ್ಲಿ ಬ್ಲಾಕ್ ಬೋರ್ಡ್ ಇದೆ, ಪಾಠ ಮಾಡೋ ತರ ಅಣುಕು ಪ್ರದರ್ಶನ ಮಾಡಿರೋದು. ಸುಧಾಕರ್ ಅವರ ಮುಖವಾಡ ಹಾಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ, ಗ್ಯಾರಂಟಿ ಪಾಠ ಮಾಡಿದ್ದಾರೆ. ಅತಿಥಿ ಉಪನ್ಯಾಸಕರಿಲ್ಲದೆ ಪಠ್ಯ ಪೂರ್ಣ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಶಿಕ್ಷಣ ಸಚಿವರಿಗೆ ಕರೆ ಮಾಡಿಸಿ ಅವ್ರು ನಮಗೆ ಏನ್ ಭರವಸೆ ಕೊಡ್ತಾರೆ ಹೇಳಿ. ನಮಗೆ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕು. ನಮ್ದು ಏನಂತ ಗೊತ್ತಿಲ್ಲ. ಅವರು ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ರೆ ಅವರಿಗೆ ಸರ್ ನಮ್ದು 2.5 ತಿಂಗಳಾಯ್ತು. ಶಿಕ್ಷಣ ಸಚಿವರಿಗೆ ಕರೆ ಮಾಡಿಸಿ ಅವ್ರು ನಮಗೆ ಏನ್ ಭರವಸೆ ಕೊಡ್ತಾರೆ ಹೇಳಿ. ನಮಗೆ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕು. ನಮ್ದು ಏನಂತ ಗೊತ್ತಿಲ್ಲ. ಅವರು ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ರೆ ಅವರಿಗೆ ಸರ್ ನಮ್ದು 2.5 ತಿಂಗಳಾಯ್ತು.